ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ ಬೆಳಗಾವಿ. ಸಂಪೂರ್ಣ ಸಾಲ ಮನ್ನಾ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ. ಕೃಷ್ಣಾ ನದಿಗೆ 1.20 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ. ಬಸವಸಾಗರ ಜಲಾಶಯದಿಂದ 1.20 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿಯ ನಾರಾಯಣಪುರದ ಜಲಾಶಯ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ತಿಂಥಣಿ ಗ್ರಾಮದ ಬಳಿ ಕೃಷ್ಣಾ ನದಿ ದಂಡೆಯಲ್ಲಿ ಪೊಲೀಸ್ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮೀನುಗಾರರು ಯಾವುದೇ ಕಾರಣಕ್ಕೂ ನದಿಗಿಳಿಬಾರ್ದು, ಅಪಾಯ ಮಟ್ಟದ ಮೀರಿ ನೀರು ಹರಿತಾ ಇದೆ, ಹಾಗಾಗಿ ತೊಂದರೆಗಳಾಗಬಾರ್ದು ಅಂತ ಹೇಳಿ ಪೊಲೀಸರು ಭಾರೀ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಮೀನುಗಾರರು ಏನೋ ಪಾಪ ದುಡಿಮೆ ಆಸೆಗೆ ಅಲ್ಲಿ ಇಳಿಬಾರ್ದು, ಪರಿಸ್ಥಿತಿ ಬೇರೆಯದ್ದೇ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲ್ಲೇ ಎಚ್ಚರಿಕೆಯ ಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನದಿಗೆ ಯಾರು ಇಳಿಬಾರ್ದು ಎನ್ನುವಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ದಾರೆ. ರೈತರು ತಮ್ಮ ಪಂಪ್ ಸೆಟ್ಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಹಸು ಕುರಿ ಮೇಯಿಸೋದಕ್ಕೆ ನದಿ ದಂಡೆಗೆ ತೆರಳದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ಕೆಲವೊಂದು ಕಡೆ ಬರದ ಛಾಯೆ ಆವರಿಸ್ಬಿಟ್ಟಿದೆ. ಎಷ್ಟೋ ಒಡಲುಗಳು ಖಾಲಿ ಆಗ್ಬಿಟ್ಟಿದೆ. ಕೆರೆ ಕಟ್ಟೆಗಳು ಒಣಗಿ ಹೋಗ್ತಾ ಇದೆ. ಆದರೆ ಸದ್ಯಕ್ಕೆ ಈ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗಿರೋದು ಎಲ್ಲ ಒಂದು ಕಡೆ ರೈತರ ಮೊಗದಲ್ಲಿ ಮಂದಹಾಸ ಸೃಷ್ಟಿಯಾಗಿದೆ. ಜಲಾಶಯದಿಂದ ಇನ್ನಷ್ಟು ನೀರು ಬಿಡುಗಡೆಯಾಗೋ ಸಾಧ್ಯತೆ ಕೂಡ ಇದೆ. ಮೇಲೆ ಬಟ್ಟೆ ಒಗೆಯೋದಾಗಲಿ, ಜಳಕ ಮಾಡುವುದಾಗಲಿ, ದನಕರುಗಳನ್ನು ತರುವುದಾಗಲಿ ಮಾಡಬಾರದು. ಇದು ಅನಾಹುತವಾಗುವುದರಿಂದ ಆರಕ್ಷಕ ಇಲಾಖೆಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಾರ್ವಜನಿಕರು ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಹೊಳೆ ಹತ್ರ ಬರಬಾರ್ದಂತ ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈಗಾಗಲೇ ಬಹಳಷ್ಟು ನೀರು ಬಂದಿವೆ, ಇನ್ನೂ ಬರ್ತಾ ಇದ್ದಾವೆ. ಆದ್ದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ತಿಳಿಸುತ್ತೇವೆ. ಸುರ್ಪುರ ಪೊಲೀಸ್ ಠಾಣೆ ವತಿಯಿಂದ ಪ್ರಕಟಣೆ ಏನು, ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 1,20,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಟ್ಟಿದ್ದು, ದಯಮಾಡಿ ಒಂದು ಕೃಷ್ಣಾ ನದಿ ಪಾತ್ರದ ಗ್ರಾಮಸ್ಥರಿಗೆ ತಿಳಿಯಪಡಿಸುವುದೇನೆಂದರೆ, ನದಿಯಲ್ಲಿ ನೀರು ಹೆಚ್ಚೆಚ್ಚು ಬರುತ್ತಾ ಇರುವುದರಿಂದ ನದಿ ದಂಡೆಗೆ ಬರದಂತೆ ಎಚ್ಚರ ವಹಿಸಬೇಕು. ಏನು ಮೀನುಗಾರರು ನದಿಗೆ ಇಳಿಯದಂತೆ ಎಚ್ಚರ ವಹಿಸಬೇಕು. ನಮ್ಮ ರೈತ ಬಾಂಧವರು ಏನು ನದಿ ದಂಡೆಗೆ